ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ಟೆಸ್ಟ್ 17ರ ಪರಿಹಾರಗಳನ್ನು ಬಿಡಿಸುತ್ತೀವಿ. ಈ ಒಂದು ತರಗತಿಯಲ್ಲಿ ಟೆಸ್ಟ್ 18ರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡೋಣ. ಸೊ ಮೊದಲನೇ ಲೆಕ್ಕ ಇದೆ, k is equal to half m square, solve for v, find the value of v. If k is equal to 100 and m is equal to 2, k is equal to ಹಾಫ್ ಎಮ್ ವಿ ಸ್ಕ್ವೇರ್ ಆದಾಗ ವಿ ಅನ್ನು ಬಿಡಿಸಿ ಮತ್ತು ವಿನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ವಿನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಫಸ್ಟ್ ಏನು ಮಾಡಬೇಕು? ಸೊ ಈ ಒಂದು ಪ್ರಶ್ನೆಯು ವರ್ಗ ಸಮೀಕರಣಗಳು ಅನ್ನೋ ಪಾಠದಿಂದ ಬಂದಿದೆ. ಸೊ ಅಲ್ಲೊಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಏನು ಕೆ ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್ ಕೊಟ್ಟಿದ್ದಾರೆ. ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಕೆ 100 ಕೊಟ್ಟಿದ್ದಾರೆ, m2 ಕೊಟ್ಟಿದ್ದಾರೆ. ಸೊ ಫಸ್ಟ್ ಸಾಲ್ವ್ ಫಾರ್ ದ ವಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 2 into k is 2k mv ಸ್ಕ್ವೇರ್. ಸೊ ವಿ ಬೇಕಾಗಿರೋದ್ರಿಂದ ಎಮ್ನ ಇಲ್ಲಿ ಕಳಿಸಿದೆ. 2k divided by m is equal to v ಸ್ಕ್ವೇರ್. ಸೊ ವ್ಯಾಲ್ಯೂ ಆಫ್ 2 into k value is 100 divided by m value is 2 is equal to v square. 2 get cancelled. 100 is equal to v square. V is equal to square root of 100. So as per the value of v is 10. Therefore the value of v is 10. So ಮುಂದಿನ ಪ್ರಶ್ನೆಯು ಇದು if m and n are the roots of the equation x square minus 5x plus 3, find the value of m plus n whole square plus m minus n whole square, m plus n whole cube plus 4mn. So x square minus 5x plus 3 is equal to ಸಮೀಕರಣದ ಮೂಲಗಳು m ಮತ್ತು n ಗಳಾದರೆ ಕೆಳಗಿನ ಬೆಲೆಗಳನ್ನು ಕಂಡುಹಿಡಿಯಿರಿ. m plus n whole square, m minus n whole square, m plus n whole cube plus 4mn. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಇಕ್ವೇಷನ್ ಏನಿದೆ, ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 3 ಈಸ್ ಈಕ್ವಲ್ ಟು 0. ಸೊ ಇದು ಪಾಲಿನಾಮಿಯಲ್ ಚಾಪ್ಟರಿಂದನೂ ಆಗಿದೆ, ಅಥವಾ ಬಹುಪದೋಕ್ತಿಗಳು ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಗ ಸಮೀಕರಣಗಳನ್ನು ಪಾಠದಿಂದ ಬಂದಿದೆ. ಸೊ ಈ ಒಂದು ಎರಡು ಚಾಪ್ಟರ್ನು ಮಿಕ್ಸ್ಡೇ ಇದೆ. ಸೊ ಇದಕ್ಕೊಂದಿದೆ ಏನು, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಒಂದಿದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರು ಎ ಎಷ್ಟಿದೆ, ಒಂದಿದೆ. ಬಿ ಎಷ್ಟಿದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಸ್ -5. ಸೊ ಸಿ ಇಸ್ ಈಕ್ವಲ್ ಟು ಎಷ್ಟಿದೆ, 3. ಸೊ ಫಸ್ಟ್ ಏನು ಮಾಡಬೇಕು, ಸಮ್ ಫೈಂಡ್ ಔಟ್ ಮಾಡಬೇಕು. ಸಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಇದೆ, ಏನು, ಎಮ್ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಪಿ ಬೈ ಎ, ಏನು, ಮೈನಸ್ ಆಫ್ -5 ಡಿವೈಡೆಡ್ ಬೈ 1. ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 5. ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ, ಎಮ್ ಎನ್ ಇಸ್ ಈಕ್ವಲ್ ಟು ಸಿ ಬೈ ಎ. ಸಿ ಎಷ್ಟಿದೆ, 3 ಬೈ 1 ಇಸ್ ಈಕ್ವಲ್ ಟು 3. ಸೊ ಫಸ್ಟ್ ಯಾವುದನ್ನು ಫೈಂಡ್ ಔಟ್ ಮಾಡಬೇಕು, ಎಮ್ ಪ್ಲಸ್ ಎನ್ ಹೋಲ್ ಸ್ಕ್ವಯರ್ ಪ್ಲಸ್ ಎಮ್ ಮೈನಸ್ ಎನ್ ಹೋಲ್ ಸ್ಕ್ವೇರ್ನ ಬೆಲೆಯನ್ನು ಕಂಡುಹಿಡಬೇಕು. ಸೊ ಇದನ್ನು ಕಂಡುಹಿಡಬೇಕಾದ್ರೆ ಎಮ್ ಪ್ಲಸ್ ಎನ್ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ, ವ್ಯಾಲ್ಯೂನೇ ಇದೆ, ಪ್ಲಸ್ 5 ಇದೆ. ಸೊ ಎಮ್ ಮೈನಸ್ ಎನ್ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಲ್ಲಿ ಯಾವ ಥರ ಮಾಡಬೇಕು, ಒಂದು ಫಾರ್ಮುಲಾ ಇದೆ, ಏನು, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಮೈನಸ್ ಆಫ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ab. ಸೊ ಎ ಬಿ ಪ್ಲೇಸಲ್ಲಿ ಎಮ್ ಎನ್ ಹಾಕಿದ್ರೆ ಎಮ್ ಪ್ಲಸ್ ಎನ್ ಹೋಲ್ ಸ್ಕ್ವೇರ್ ಮೈನಸ್ ಎಮ್ ಮೈನಸ್ ಎನ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4amn. ಸೊ ಇದನ್ನು ಈ ಕಡೆ ಶಿಫ್ಟ್ ಮಾಡಿ, ಇದನ್ನು ಈ ಕಡೆ ಶಿಫ್ಟ್ ಮಾಡಿಕೊಡಿ. ಎಮ್ ಪ್ಲಸ್ ಎನ್ ಹೋಲ್ ಸ್ಕ್ವಯರ್ ಮೈನಸ್ 4mn ಇಸ್ ಈಕ್ವಲ್ ಟು ಎಮ್ ಮೈನಸ್ ಎನ್ ಹೋಲ್ ಸ್ಕ್ವೇರ್. ಸೊ ಎಮ್ ಮೈನಸ್ ಎನ್ ಹೋಲ್ ಸ್ಕ್ವೇರ್ ಪ್ಲೇಸಲ್ಲಿ ಏನು ಮಾಡಬೇಕು, ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಎಮ್ ಪ್ಲಸ್ ಎನ್ ಹೋಲ್ ಸ್ಕ್ವೇರ್ ಆಸ್ ಇಟ್ ಈಸ್
So m minus 1 whole square means m plus n whole square minus 4m. So m plus n here ಎಷ್ಟಿದೆ 5 whole square, m plus 1 ಮತ್ತೆ 5 whole square minus 4 into m minus 1 ಗೆ 3 ಬಂದಿದೆ. 5 square ಅಂದರೆ 25 plus 25 minus 4. So 25 plus 25 50 minus 12 plus 1 to 48, sorry 38. ಸೊ ಮೊದಲನೇ ಪ್ರಶ್ನೆ ಉತ್ತರ ಎಷ್ಟು ಬಂತು 38 ಬಂತು. ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ ಇದ್ರಲ್ಲಿ ಎರಡನೇ ಪ್ರಶ್ನೆ m plus n whole cube plus 4m. ಸೊ m plus n whole cube ಅಂದರೆ ಎಷ್ಟಿದೆ? m plus n 5 ಇದೆ, m n 3 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. m plus n ಎಷ್ಟಿದೆ 5 whole cube, 4 into m minus ಬಂದಿದೆ 3. 5 ಕ್ಯೂಬ್ ಅಂದರೆ 5 into 5 into 5. 5 5 is 25, 25 5 is 125. 125 plus 4 3 is 4. 5 plus 2 7, 2 plus 1 3, 137. ಆನ್ಸರ್ ಎಷ್ಟು ಬಂತು 137 ಬಂತು. ಮುಂದಿನ ಪ್ರಶ್ನೆ ಹೇಗಿದೆ, ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ. ಸೊ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಬಿ ಎಷ್ಟಿದೆ 90 ಡಿಗ್ರಿ ಇದೆ. ಎ ಎಮ್ ಆ್ಯಂಡ್ ಸಿ ಎನ್ ಆರ್ ದ ಮೀಡಿಯನ್ಸ್. ಇಲ್ಲೇನಿದೆ ಮೀಡಿಯನ್ಸು? ಎ ಎಮ್ ಒಂದು ಮೀಡಿಯನ್ ಇದೆ, ಸಿ ಎನ್ ಒಂದು ಮೀಡಿಯನ್ ಇದೆ. the medians respected to BC and AB, to BC and AB. Next, show that 4 into AM square plus CN square is equal to 5AC square. ಲಂಬಕೋನ ತ್ರಿಭುಜ ABC ಯಲ್ಲಿ ABC is equal to 90 ಡಿಗ್ರಿ and C ಗಳಿಂದ ABC ಮತ್ತು AB ಗಳಿಗೆ AM ಮತ್ತು CN ಮಧ್ಯ ರೇಖೆ ಎಳೆಯಲಾಗಿದೆ. 4 into AM square plus CN square is equal to 5AC square ಎಂದು ಸಾಧಿಸಿ. ಸೊ ಇಲ್ಲಿ ಏನು ಮಾಡಬೇಕು ನೋಡ್ರಿ, ಇಲ್ಲಿ 3 ರೀತಿಯ ಟ್ರಯಾಂಗಲ್ ಇದೆ. ಒಂದು ಟ್ರಯಾಂಗಲ್ ABM ಇದೆ, ಇನ್ನೊಂದು ಟ್ರಯಾಂಗಲ್ BNC ಇದೆ, ಇನ್ನೊಂದು ABC ಇದೆ. ಸೊ ಫಸ್ಟ್ ಏನು ಮಾಡೋಣ? ಸೊ ಇನ್ ದ ಟ್ರಯಾಂಗಲ್ ABC, B is equal to 90 degree. ಸೊ ಬೈ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಏನು ಪೈಥಾಗೋರಸ್ ಥಿಯರಮ್ ಏನಾಗ್ತದೆ? AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಸೊ ಇದಕ್ಕೊಂದು ಇಕ್ವೇಷನ್ ನಂಬರ್ 1 ಕೊಡು. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಇನ್ ಟ್ರಯಾಂಗಲ್ ABM, B is equal to 90 degree. ABM, so B ಎಷ್ಟಾಗಿದೆ 90 degree. ಸೊ ಹೈಪಾಟ್ನಸ್ ಸೈಡ್ ಬಂದು AM ಸ್ಕ್ವಯರ್ is equal to AB ಸ್ಕ್ವಯರ್ ಪ್ಲಸ್ BM ಸ್ಕ್ವಯರ್. ಸೊ ದಿಸ್ ಇಸ್ ದ ಇಕ್ವೇಷನ್ ನಂಬರ್ 2. ನೆಕ್ಸ್ಟ್ ಇನ್ನೊಂದು ಯಾವ ಟ್ರಯಾಂಗಲ್ BNC. ಇನ್ ಟ್ರಯಾಂಗಲ್ BNC, so B is equal to 90 degree. So ಇಲ್ಲಿ ಅಪ್ಲೈ ಮಾಡಿದ್ರೆ hypotenuse side is CN square. CN square is equal to BN square plus BM square. So this is the equation number 3. So ಈಗ ಏನು ಮಾಡಬೇಕು? Add equation number 2 and 3. So LHS ಅಲ್ಲಿ ಏನಿದೆ ಫಸ್ಟ್ AM square plus CN square is equal to AM square ಏನಿದೆ AB square plus BM square. Next BN square plus BC square. Now ಇಲ್ಲಿ from equation number 1 ನೋಡ್ರಿ, AB square plus BC square
ಏನಿದೆ ಎ ಸಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ಎ ಸಿ ಸ್ಕ್ವೇರ್, ರಿಮೈನಿಂಗ್ ಏನಿದೆ ಬಿ ಎಮ್ ಸ್ಕ್ವೇರ್ ಪ್ಲಸ್ ಬಿ ಎನ್ ಸ್ಕ್ವೇರ್. ಸೊ ಫ್ರಮ್ ಈಕ್ವೇಷನ್ ನಂಬರ್ 1 ಇದನ್ನು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಏನು ಉಳಿತಿಲ್ಲಿ ಎ ಎಮ್ ಸ್ಕ್ವೇರ್ ಪ್ಲಸ್ ಸಿ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಎಮ್ ಸ್ಕ್ವೇರ್ ಪ್ಲಸ್ ಬಿ ಎನ್ ಸ್ಕ್ವೇರ್. ಇಲ್ಲ ಏನು ಮಾಡಬೇಕು ನೋಡಿ, ಬಿ ಸಿ ಇಸ್ ಈಕ್ವಲ್ ಟು ಬಿ ಎಮ್ ಪ್ಲಸ್ ಸಿ ಎಮ್. ನಮಗೆ ಇಲ್ಲಿ ಬಿ ಎಮ್ ಇದೆ, ಇಲ್ಲಿ ಬಿ ಎಮ್. ಸೊ ಬಿ ಎಮ್ ಬಿ ಸಿ ಇಸ್ ಈಕ್ವಲ್ ಟು, ಸೊ median means that is cut into two parts, bm plus bm. So cm is equal to bm we can write. So bc is equal to 2bm, bm is equal to 1 by 2 bc. ಅದೇ ಥರ ಬಿ ಎನ್ಗೆ ಮಾಡಿದಾಗ ಏನಾಯ್ತು, ಬಿ ಎನ್ಗೆ ಮಾಡಿದಾಗ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎನ್ ಸ್ಕ್ವೇರ್ ಪ್ಲಸ್ ಬಿ ಎನ್ ಸ್ಕ್ವೇರ್. ಸೊ ಎ ಎನ್ ಮತ್ತು ಬಿ ಎನ್ ಏನಾಗ್ತದೆ ಈಕ್ವಲ್ ಆಗಿರ್ತದೆ. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎನ್ ಸ್ಕ್ವೇರ್ ಪ್ಲಸ್ ಎ ಎನ್ ಸ್ಕ್ವೇರ್. ಸೊ how many an square, 2an square, an square is equal to 1 by 2 ab square. ಇಲ್ಲೇನು ಬಂತು, ಬಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 by 2 ಬಿ ಸಿ ಸ್ಕ್ವೇರ್. ಸಬ್ಸ್ಟಿಟ್ಯೂಟ್ ಮಾಡಿರಿ, ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಎಮ್ ವ್ಯಾಲ್ಯೂ ಈಸ್ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2. ಇದು ಸ್ವಲ್ಪ ಎ ಬಿ is equal to an plus bn. ಸೊ ಇಲ್ಲೇನಾಗ್ತದೆ, ಎ ಎನ್ ಮತ್ತು ಬಿ ಎನ್ ಈಕ್ವಲ್ ಆಗಿರ್ತದೆ. ಸೊ ಬಿ ಎನ್ ಪ್ಲಸ್ ಬಿ ಎನ್, ಸೊ ಎನ್ ಪ್ಲಸ್ ಅಲ್ಲಿ ಏನಾಗ್ತಿದೆ ಬಿ ಎನ್. ಸೊ ಟು ಬಿ ಎನ್ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಬಿ ಎನ್. ಅದೇ ಥರ ಇಲ್ಲಿ ಮಾಡಿದ್ದೀವಿ, ಏನು ಸಿಂಬರ್ಲಿ ಬಿ ಎಮ್ ಇಸ್ ಈಕ್ವಲ್ ಟು 1 by 2 ಬಿ ಸಿ. AC square, bm value is bc by 2 whole square, bn means ab by 2 whole square. AC square plus bc square divided by 4. Next ab by 2 whole square means ab square divided by 4. So cross multiplication ಮಾಡಿದ್ರೆ 4ac square plus bc square divided by 8 plus ab square divided by 4. ಈ ಕಡೆ am square plus cn square.
ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4 ಇಂಟು ಎ ಎಮ್ ಸ್ಕ್ವೇರ್ ಪ್ಲಸ್ ಸಿ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ac ಸ್ಕ್ವೇರ್ ಪ್ಲಸ್ bc ಸ್ಕ್ವೇರ್ ಪ್ಲಸ್ ab ಸ್ಕ್ವೇರ್. ನೋಡಿ bc ಸ್ಕ್ವೇರ್ ಪ್ಲಸ್ ab ಸ್ಕ್ವೇರ್, bc ಸ್ಕ್ವೇರ್ ಪ್ಲಸ್ ab ಸ್ಕ್ವೇರ್ from equation number ಏನಿದೆ ac ಸ್ಕ್ವೇರ್ ಇಸ್ ಈಕ್ವಲ್ ಟು ab ಸ್ಕ್ವೇರ್ ಪ್ಲಸ್ bc ಸ್ಕ್ವೇರ್ ಇದೆ. ಸೊ ಆ ಪ್ಲೇಸಲ್ಲಿ ನಾವೇನು ಮಾಡಬೇಕು, 4ac ಸ್ಕ್ವೇರ್ ಪ್ಲಸ್ ab ಸ್ಕ್ವೇರ್ ಇಲ್ಲಿ ಫ್ರಮ್ ಈಕ್ವೇಷನ್ ನಂಬರ್ 1 ತೊಗೊಂಬಂದು ಹಾಕ್ತೀವಿ ಸಬ್ಸ್ಟಿಟ್ಯೂಟ್. ಏನಿದೆ ac ಸ್ಕ್ವೇರ್ ಇಸ್ ಈಕ್ವಲ್ ಟು bc ಸ್ಕ್ವೇರ್ ಪ್ಲಸ್ ab ಸ್ಕ್ವೇರ್. ಸೊ ಎಷ್ಟಾಯಿತು, 5ac ಸ್ಕ್ವೇರ್ ಆಯಿತು. ಸೊ 4 ಇಂಟು am ಸ್ಕ್ವೇರ್ ಪ್ಲಸ್ cn ಸ್ಕ್ವೇರ್. So this is the proof of the given problem. So ಮುಂದಿನ ಪ್ರಶ್ನೆ ಆಗಿದೆ, find the how many 4-digit number can be formed using the digits 1 2 3 4 5 6. digits 6 ಕೊಟ್ಟಿದ್ದಾರೆ. without repetition of the digits find how many these are less than 500. ಪುನರಾವರ್ತನೆ ಆಗದಂತೆ 1 2 3 4 5 6 ಅಂಕಿಗಳಿಂದ 4 ಅಂಕೆ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು, ಅವುಗಳಲ್ಲಿ 5000ಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳನ್ನು ಎಷ್ಟು ಅಂತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸಾಧಿಸಿ ಅಲ್ಲ, ಇದು ಕಂಡುಹಿಡಿಯಿರಿ. ಸೊ ಯಾವ ಥರ ಮಾಡೋದು? ಸೊ ಮೊದಲನೇ ಲೆಕ್ಕ ಹೀಗಿದೆ. ಏನು ಕೊಟ್ಟಿರ್ತಕ್ಕಂಥ ಡಿಜಿಟ್ಸ್ ಯಾವ್ಯಾವ ಇದ್ದಾವೆ, ಗಿವನ್ ಡಿಜಿಟ್ಸ್ 1 2 3 4 5 6 ಅಂದರೆ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಾಯಿತು, 6 ಆಯಿತು. ಸೊ ಅಲ್ಲಿ ಎಷ್ಟು ಅಂಕಿಯ ಸಂಖ್ಯೆಗಳನ್ನು ರಚಿಸಬೇಕು ಅಂತ ಹೇಳ್ತಾ ಇದ್ದಾರೆ, 4 ಡಿಜಿಟ್ ನಂಬರ್ ಅಂದರೆ 4 ಆಯಿತು. ಸೊ ವಿ ಕ್ಯಾನ್ ಯೂಸ್ ಫಾರ್ ದ, ಸೊ ಇಲ್ಲಿ ಎಷ್ಟು ವೇಸಲ್ಲಿ ಮಾಡ್ಬೋದು, 6 ಮತ್ತು 4. ಸೊ 6p4 ವೇಸಲ್ಲಿ ಮಾಡ್ಬೋದು ನಾವು. ಸೊ ಎಷ್ಟು ಸಂಖ್ಯೆಗಳನ್ನು ರಚಿಸ್ಬೋದು ಅಂದರೆ 6p4 ಇದರಲ್ಲಿ ರಚಿಸಬಹುದು. ಇಲ್ಲಿ np r is equal to ಏನಿದೆ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಸೊ 6p4 is equal to n is 6, r is 4. 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 minus 4 whole factor. So 6 factorial 6 into 5 into 3 into 4 miss 4 into 3 into 2 factorial divided by 2 factorial. 2 2 get cancel, 6 5 is 30, 4 3 is 12. So 12 3 is 36. ಸೊ ಎಷ್ಟು 4 ಅಂಕೆಯ ಸಂಖ್ಯೆಗಳನ್ನು ರಚಿಸಬಹುದು, 360 ಸಂಖ್ಯೆಗಳನ್ನು ರಚಿಸಬಹುದು. ಸೊ ಅದೇ ರೀತಿ ಇನ್ನೊಂದು ಕ್ವಶನ್ ಇದೆ ಇಲ್ಲಿ. ಸೊ ಇಲ್ಲಿ ಲೆಸ್ ದೆನ್ 5000 ಅಂತ ಇದೆ. ಸೊ 5000 ಅಂದಾಗ ಸೊ ಇಲ್ಲೊಂದು ಬಾಕ್ಸ್ ಹಾಕೋಣ. ಸೊ ಫಸ್ಟ್ ಒನ್ ಪ್ಲೇಸ್ ವ್ಯಾಲ್ಯೂ 1s 10s ಮತ್ತು 100s ನೆಕ್ಸ್ಟ್ 1000. ಸೊ ಇಲ್ಲಿ ಲೆಸ್ ದೆನ್ 5000 ಇಲ್ಲಿರ್ತಕ್ಕಂಥದ್ದು ಏನಿದೆ, ನಂಬರ್ಸು 1 2 3 4 5 6 ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಲೆಸ್ ದೆನ್ 5000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 5000ಗಿಂತ ಕಡಿಮೆ ಇರ್ತಕ್ಕಂಥದ್ದು ನೋಡಲಿ, 5000 1 2 3 4. ಸೊ 4 ನಂಬರ್ಸ್ ಬರ್ತವೆ 5000 ಲೆಸ್ ದೆನ್ 5 ಅಂತ ಬಂದಾಗ.
ಬಂದಾಗ ಯಾವಾಗ ಬರ್ತದೆ 1 2 3 ಅಂದರೆ 4 ಆಯಿತು ಟೋಟಲ್. ಸೊ ಇದರಲ್ಲಿ ನಾವು ಒಂದೊಂದು ನಂಬರ್ನ ಪಿಕಪ್ ಮಾಡ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ 100 ಪ್ಲೇಸಲ್ಲಿ ಎಷ್ಟು ಬರುತ್ತೆ? 100 ಪ್ಲೇಸಲ್ಲಿ ಸೊ ಆಲ್ರೆಡಿ 100 ಪ್ಲೇಸಲ್ಲಿ ಅಂದರೆ 1 ತೆಗೀತೀವಿ. ಇನ್ನು ರಿಮೈನಿಂಗ್ ಎಷ್ಟಿದ್ದಾವೆ? 5 ಇದ್ದಾವೆ. ಸೊ 100 ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್. 5 P1. ಸೊ ಇಲ್ಲಿ ಏನಾಯಿತು? 5 P1 ಆಯಿತು. ನೆಕ್ಸ್ಟ್ ಟೆನ್ಸ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ ದ 5 ಆಯಿತು. ಒಂದು ನಂಬರ್ ತೆಗೆದು ಸೇರ್ತದೆ 4 P1. ಇದನ್ನು ಎಣಿಕೆಯ ಮೂಲ ತತ್ವ ಅಂತ ಕರಿತೀವಿ. ಸೊ ಅದೇ ರೀತಿ ಟೆನ್ಸ್ ಆಯಿತು. ನೆಕ್ಸ್ಟ್ ಒನ್ಸ್ ಆಯಿತು. ಏನಾಯಿತು? 3 P1. ಏನು ಮಾಡಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಫಸ್ಟ್ ನೋಡ್ರಿ, ಆಮೇಲೆ ಒಂದೊಂದನ್ನು ಕಮ್ಮಿ ಮಾಡ್ಕೊಂಬಂದ್ರೆ ನಿಮ್ಗೆ ಬರ್ತದೆ. ಸೊ ಈಗೇನು ಮಾಡಬೇಕು? ಟೋಟಲ್ ನಂಬರ್ ಆಫ್ ವೇಸ್ is equal to 4 P1 5 P1 into 4 P1 into 3 P1. ಸೊ ಮೊದಲನೇದು ನೋಡೋಣ. 4 P1 ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. 4 ಫ್ಯಾಕ್ಟೋರಿಯಲ್ ಇಂಟು 4 ಮೈನಸ್ 1 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟಾಯಿತು? 4 ಇಂಟು 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3. 4 ಮೈನಸ್ 1 ಅಂದರೆ 4 ಬಂತು. ಸೊ ಇದು ಸಿಕ್ತು, ನಮಗಿದು ಸಿಕ್ತು. ನೆಕ್ಸ್ಟ್ 5 P1 5 ಫ್ಯಾಕ್ಟೋರಿಯಲ್ ಇಂಟು 5 ಮೈನಸ್ 1 ಫ್ಯಾಕ್ಟೋರಿಯಲ್ ಅಂದರೆ 5 ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಫ್ಯಾಕ್ಟೋರಿಯಲ್ ಬಿಟ್ ಕ್ಯಾನ್ಸಲ್ 5. ನೆಕ್ಸ್ಟ್ 3 P1 3 ಫ್ಯಾಕ್ಟೋರಿಯಲ್ ಇಂಟು 3 ಮೈನಸ್ 1 ಫ್ಯಾಕ್ಟೋರಿಯಲ್ 3 ಇಂಟು 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಗೆಟ್ ಕ್ಯಾನ್ಸಲ್ ಎಷ್ಟು ಬಂತು? 3 ಬಂತು. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ. 4 P1 ಅಂದರೆ ಎಷ್ಟು ಬಂತು? 4 ಬಂತು. 5 P1 ಅಂದರೆ 5 ಬಂತು. 4 P1 ಅಂದರೆ 4 ಬಂತು. 3 P1 ಅಂದರೆ 3 ಬಂತು. ಸೊ 4 5 are 20, 4 3 are 12. 20 into 12 240. ಸೊ ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟು ಬಂತು? ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟು ಬಂತು? 240 ಬಂತು. ಸೊ ಇದು ಎಣಿಕೆಯ ಮೂಲ ತತ್ವ ಅನ್ನೋ ಇದ್ರ ಮೇಲೆ ನಾವು ಮಾಡ್ತೀವಿ. 240 ಯಾಕೋ 240ಗೆ ಆಚರಣೆ ಸರಿ ಬರ್ತದೆ. ಈ ಒಂದು ಪ್ರಶ್ನೆಯು ಕ್ರಮಯೋಜನೆ ಮತ್ತು ವಿಕಲ್ಪಗಳು ಕಾಂಬಿನೇಷನ್ ಆ್ಯಂಡ್ ಪರ್ಮ್ಯುಟೇಷನ್ ಎಂಬ ಚಾಪ್ಟರಿಂದ ಬಂದಿದೆ. ಸೊ ಕೊನೆಯ ಪ್ರಶ್ನೆ ಟ್ರಿಗ್ನೋಮೆಟ್ರಿ ಅನ್ನೋ ಪಾಠದಿಂದ ಬಂದಿದೆ. ಏನು ಕೊಟ್ಟಿದ್ದಾರೆ? A is equal to 60 degree, B is equal to 30 degree. Then verify that cos of A plus B is equal to cos of cos B minus sin A sin B. So A is equal to 60 degree, B is equal to 30 degree ಆದರೆ cos A plus B ಮತ್ತು cos A cos B minus sin A sin B ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು? given A is equal to 60 degree, so B is equal to 30 degree. ಫಸ್ಟ್ LHS ಅಲ್ಲಿ ಮಾಡೋಣ. ಸೊ LHS ಏನಿದೆ? cos of A plus B ಇದೆ. cos of A ಅಂದರೆ 60 degree plus 30 degree. ಸೊ cos of 60 plus 30 90 degree. cos 90 ಎಷ್ಟು? 0. ಸೊ ಅದೇ ರೀತಿ RHS ಅಲ್ಲಿ ಏನಿದೆ? cos A cos B minus sin A sin B. cos of A ಅಂದರೆ 60 degree into cos of B ಅಂದರೆ 30 degree sin of 60 degree sin of 30 degree.
ಕಾಸ್ 60 ವ್ಯಾಲ್ಯೂ ಎಷ್ಟು 1/2 ಇಂಟು ಕಾಸ್ 30 ರೂಟ್ 3/2 ಮೈನಸ್ ಇದು ರೂಟ್ 3/2 ಸೈನ್ 60 ಇದು 1/2. ಸೊ ಮಲ್ಟಿಪ್ಲೈ ಮಾಡಿ 1 ಇಂಟು ರೂಟ್ 3 is root 3/4 minus root 3 into 1 is root 3/4 plus root 3/4 minus root 3/4 get cancel remaining 0. Therefore LHS is equal to RHS. So is the proof of the given problem. Verify ಮಾಡಿದ್ವಿ LHS 0 ಬರ್ತಾ ಇದೆ ಮತ್ತೆ RHS ಎಷ್ಟು ಬರ್ತಾ ಇದೆ 0 ಬರ್ತಾ ಇದೆ. ಸೊ ಇಲ್ಲಿಗೆ ನಾವೇನು ಮುಗಿಸಿ ಸೊ ಇಲ್ಲಿಗೆ ಟೆಸ್ಟ್ 18ರ ಪರಿಹಾರಗಳನ್ನು ಮಾಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ಟೆಸ್ಟ್ 19ರ ಪರಿಹಾರಗಳನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.